ಹೆಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ಇವತ್ತಿನ ಟ್ರೇಡ್. ಜಸ್ಟ್ 10 ಪಾಯಿಂಟ್ಸ್ ಇದೆ ಅಷ್ಟೇ ಸ್ಟಾಪ್ ಲಾಸ್. ಎಂಟ್ರಿ ಮಾಡಿದ್ದೀನಿ. ಸೊ ಮೊಮೆಂಟಮ್ ಅಪ್ಸೈಡ್ ಆಗತ್ತೆ ಅಂತ ನೋಡ್ತಾ ಇದ್ದೆ, ಇಲ್ಲಿಂದನೇ ಬೀಳ್ತಾ ಇತ್ತು. ಸೊ ಇವಾಗ ಸುಮಾರು ಜನರಿಗೆ ಈಗ ಟೆನ್ಷನ್ ಸ್ಟಾರ್ಟ್ ಆಗತ್ತೆ. ಬಿ ಪಿ ರೈಸ್, ಹಾರ್ಟ್ ಬೀಟ್ ರೈಸ್, ಸ್ಟಾಕ್ ಮಾರ್ಕೆಟ್ ಮೇಲೆ ಕೋಪ ಬರುತ್ತೆ, ಹೀಗಿರುತ್ತೆ. ಈಗ ನೋಡಿ, ಲಬ್ ಡಬ್ ಅಂತ ಅನ್ಸುತ್ತೆ. ಸುಮಾರು ಜನರು ಇಲ್ಲೇ ಎಕ್ಸಿಟ್ ಆಗಿಬಿಡ್ತಾರೆ. ಹೋಲ್ಡ್ ಮಾಡಬೇಕಾ, ಎಕ್ಸಿಟ್ ಮಾಡಬೇಕಾ, ಹೋಲ್ಡ್ ಮಾಡಬೇಕಾ, ಎಕ್ಸಿಟ್ ಮಾಡಬೇಕಾ, ಇದೇ ಒಂದು ಮೈಂಡ್ಸೆಟ್ಟಲ್ಲಿ ಇಲ್ಲಿ ಎಕ್ಸಿಟ್ ಆಗಿಬಿಡ್ತಾರೆ. ಇದೇ ಸರ್ ಮಾಡೋದು ತಪ್ಪು. ನೀವು ಒನ್ಸ್ ಎಂಟ್ರಿ ಮಾಡಿದ್ದೀರಾ ಅಂತಂದರೆ ಆಲ್ರೆಡಿ ನೀವು ವರ್ಕ್ ಮಾಡಿಬಿಟ್ಟಿದ್ದೀರಾ. ಎಂಟ್ರಿ ಮಾಡಿರೋ ಒಂದು ಉದ್ದೇಶ ಏನು, ಟಾರ್ಗೆಟ್ ಬರೋ ತನಕ ತಾನೆ. ಅಲ್ಲಿ ತನಕ ವೆಯ್ಟ್ ಮಾಡಿ. ಎಸ್, ರೆಡ್ ಕಲರ್ ಕ್ಯಾಂಡಲ್ ಬರ್ತಾ ಇದೆ. ಎಸ್, ನನಗೂ ಸಹ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಆದರೂ ಸಹ ವೆಯ್ಟ್ ಮಾಡ್ತಾ ಇದ್ದೀನಿ ಅಲ್ವಾ. ಇದೇ ರೀತಿ ವೆಯ್ಟ್ ಮಾಡ್ಬೇಕು ಸರ್. ಇದೇ ರೀತಿ ನೀವು ವೆಯ್ಟ್ ಮಾಡೋದಾದ್ರೆ ಕ್ಯಾಂಡಲ್ ಬೈ ಕ್ಯಾಂಡಲ್ ನಿಮ್ಮ ಗ್ರೋತು ಸಹ ಹೀಗೆ ಇರುತ್ತೆ ಸರ್. ಸ್ಟಾಕ್ ಮಾರ್ಕೆಟ್ ಒಂದೇ ಅಲ್ಲ ಸರ್, ನಿಮ್ಮ ಒಂದು ಪರ್ಸನಲ್ ಲೈಫಲ್ಲೂ ಸಹ ಅಷ್ಟೇ. ತಾಳ್ಮೆಯಿಂದ ವರ್ಕ್ ಮಾಡಿ ರಿಸಲ್ಟ್ನ ನೋಡ್ಬೇಡಿ. ಓಕೆ, ರಿಸಲ್ಟ್ನ ನೋಡಬೇಡಿ ಸರ್. ಯಾವಾಗೂ ನೀವು ಮಾಡಬೇಕಿರೋದೇನು, ವರ್ಕ್ ಮಾಡಿ. ಇದೇ ರೀತಿ ನಿಮ್ಮ ಗ್ರಾಫ್ ಅಪ್ಸೈಡ್ ಹೋಗ್ತಾ ಇರುತ್ತೆ. ಎಸ್, ಸಡನ್ ಆಗಿ ಯಾವುದೋ ಒಂದು ರೆಡ್ ಕಲರ್ ಕ್ಯಾಂಡಲ್ ಬರುತ್ತೆ ಸರ್. ರೆಡ್ ಕಲರ್ ಕ್ಯಾಂಡಲ್ ಬಂದಿದೆ ಅಂತಂದ್ರೆ ತಾಳ್ಮೆಯಿಂದ ಇರಬೇಕು. ಇನ್ನೂ ನಾವು ನಮ್ಮ ವರ್ಕ್ನ ಮಾಡ್ತಾನೆ ಇರಬೇಕು ಅಂತ ಅರ್ಥ. ನೋಡಿ, ನಾನು ಅವಾಗೆ ಫಸ್ಟ್ ಇನಿಷಿಯಲಿ ನಾನು ಏನಾದರೂ ಎಕ್ಸಿಟ್ ಆಗಿದ್ರೆ ನನಗೆ ಇವಾಗ ಈ ಪ್ರಾಫಿಟ್ ನನಗೆ ಕಾಣ್ತಾ ಇತ್ತಾ? ಇಲ್ಲ ತಾನೆ ಸರ್. ಈಗ ನೋಡಿ, ಅಗೈನ್ ಇಲ್ಲಿಂದ ರೆಡ್ ಕಲರ್ ಕ್ಯಾಂಡಲ್ ಬರ್ತಿದೆ. ಏನಾದರೂ ನಾನು ಎಕ್ಸಿಟ್ ಆಗಿದ್ದೇನಾ? ಇಲ್ಲ ಸರ್. ಆಲ್ರೆಡಿ ನಾನು ಸೇಲ್ ಲಿಮಿಟ್ನ ಅಲ್ಲಿ ನಾನು ಫಿಕ್ಸ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಿರೋದು ಸರ್. ಇದೇ ರೀತಿ ಇರಬೇಕು ಸರ್. ವಿಡಿಯೋನ ನೋಡ್ತಾ ಇದ್ದೀರಿ ಸರ್, ಥ್ಯಾಂಕ್ ಯು. ಹಾಗೆ ಲೈಕ್ ಸಹ ಮಾಡಿ ಸರ್. ನಮ್ಮ ವರ್ಕ್ ಏನಿರುತ್ತೆ, ನಮ್ಮ ವರ್ಕ್ನ ಮಾಡ್ಬೇಕು ಸರ್. ಮತ್ತೆ ಅದು ಪ್ರಾಫಿಟ್ ಆದ್ರೂ ಬರ್ಬೋದು, ಸ್ಟಾಪ್ ಲಾಸ್ ಆದ್ರೂ ಹಿಟ್ ಆಗ್ಬೋದು, ಅದು ಮಾರ್ಕೆಟ್ಗೆ ಬಿಟ್ಟಿರೋದು. ಓಕೆ, ನನ್ನ ವರ್ಕ್ ಏನಿದೆ, ನನ್ನ ವರ್ಕ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೀವು ಸಹ ಕಲಿಬೇಕು ಅಂತಂದ್ರೆ ಸರ್, ಇಷ್ಟೇ ಸೈಕಾಲಜಿಕ್ ಆಗಿ ನೀವು ಸಹ ಹೋಲ್ಡ್ ಮಾಡಬೇಕು ಅಂತಂದ್ರೆ ನಮ್ಮ ಹತ್ರ ಬರ್ಬೋದು. 1 ವರ್ಷ ಸ್ಟಾಕ್ ಮಾರ್ಕೆಟ್ ನಾಲೆಡ್ಜ್ನ ಹೇಳ್ಕೊಡ್ತೀವಿ. ಡೈಲಿ 2 ಕ್ಲಾಸಸ್ ಇರುತ್ತೆ ಸರ್. ಮಾರ್ನಿಂಗ್ 1 ಕ್ಲಾಸ್, ಈವ್ನಿಂಗ್ 1 ಕ್ಲಾಸ್ ಇರುತ್ತೆ. ಫೀಸ್ ಬಂದ್ಬಿಟ್ಟು ಜಸ್ಟ್ 9,000 ರುಪೀಸ್ ಸರ್. ಸುಮಾರು ಜನರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೇಗೆ 10,000, 20,000 ಡೈಲಿ ಬೇಸಿಸ್ ಅಲ್ಲಿ ಲಾಸ್ ಮಾಡ್ತಾ ಇದ್ದಾರೆ ಸರ್. ಆ ರೀತಿ ಮಾಡಬೇಡಿ. ಫಸ್ಟ್ ಸ್ಟಾಕ್ ಮಾರ್ಕೆಟ್ ನ ಕಲೀರಿ, ಮತ್ತೆ ನಿಮ್ಗೆ ಆಟೋಮೆಟಿಕ್ ಆಗಿ ಪ್ರಾಫಿಟ್ ಆಗತ್ತೆ. ಕೊನೆಗೆ ಟಾರ್ಗೆಟ್ ಹಿಟ್ ಆಯ್ತು. ಥ್ಯಾಂಕ್ ಯು ಸರ್. Samurai sword on my back.